ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಯಾವ ರೀತಿಯಾಗಿ ವಿರೋಧ ಪಕ್ಷದಿಂದ ತಮಗೆ ಸ್ಪಂದನೆ ಸಿಗ್ತಾ ಇದೆ? ಅಲ್ಲ, ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ. ವಿರೋಧ ಪಕ್ಷಕ್ಕೆ ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ. ವಿ ಆರ್ ವೆಲ್ಕಮಿಂಗ್ ದಮ್ ಆ್ಯಂಡ್ ವಿ ಆಲ್ಸೋ ವಾಂಟ್ ಟು ಪಾರ್ಟಿಸಿಪೇಟ್. ನಾವು ಪಾರ್ಟಿಸಿಪೇಟ್ ಮಾಡಬೇಕು, ಮಾತನಾಡಬೇಕೆಂಬ ಸದುದ್ದೇಶದಿಂದ ಈ ಅಧಿವೇಶನ ಕರೆದಿರ್ತಕ್ಕಂಥದ್ದು. ಸೊ ಎಲ್ಲರೂ ಸೋ ಫಾರ್ ಸೋ ಗುಡ್ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಸರ್, ನಾವು ಕೊಟ್ಟರು ಅಪ್ಲಿಕೇಶನ್ ಕೊಟ್ಟರು ಕೂಡ ಚರ್ಚೆ ತೊಗೊಳ್ತಾ ಇಲ್ಲ ಅಂತ ಹೇಳಿ ಸರ್ ಆ ಥರ ಹೇಳಿದ್ರೆ ನೀವು ಸ್ಪೀಕರ್ನ ಕೇಳಿ ನೋಡಿ, ಸ್ಪೀಕರ್ ಸಾಹೇಬ್ರಿಗೆ ಕೇಳಿ ನೋಡಿ, ಅವ್ರು ಹೇಳಿದ ನಿಜ ಇಲ್ಲ ಅಂತ ಗೊತ್ತಾಗುತ್ತೆ. ನಾವು ಮಾತಾಡುವಾಗ ಪದೇ ಪದೇ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂತ ಆರೋಪ. ಪದೇ ಡಿಸ್ಟರ್ಬ್ ಏನು ಮಾಡ್ತಾ ಇಲ್ಲ ನೋಡಿ. ಯಾವಾಗಲೂ ಚರ್ಚೆ ಮಾಡೋಕ್ಕಲ್ಲಿಗೆ ವಾಸ್ತವಾಂಶಕ್ಕೆ ಹತ್ರ ಇದ್ದು ಸಜೆಷನ್ ಕೊಡಬೇಕು. ನನ್ನ ಪ್ರಕಾರ ವಾಸ್ತವಾಂಶ ಇದೆ, ಇಡೀ ದೇಶದಲ್ಲಿ ಇದೇ ಪರಿಸ್ಥಿತಿ ಇದೆ. ಸ್ವಾತಂತ್ರ್ಯಕ್ಕೆ 80 ವರ್ಷ ಆದರೂ ಕೂಡ ನಾವು ಮೂಲಭೂತ ಸೌಕರ್ಯ ಬಗ್ಗೆನೇ ಮಾತನಾಡ್ತಿದ್ದೇವೆ, ಅದ್ರಿಗೆ ನಾಳೆ ಪ್ರಶ್ನೆ ಇಲ್ಲ. ಆದರೆ ಮಾತಾಡ್ತಾ ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನು ಬಿಟ್ಟು ಬೇರೆ ವಿಚಾರನ ರಾಜಕೀಯವಾಗಿ ಮಾತನಾಡಬಾರ್ದು. ಮಾತಾಡಲಿ 5-10% ಓಕೆ, ಬಟ್ ಅದನ್ನೇ ಜಾಸ್ತಿ ಆಗಬಾರ್ತಕ್ಕಂಥದ್ದು ಅಥವಾ ಕೆಲವು ಸಂದರ್ಭದಲ್ಲಿ ತಪ್ಪು ಮಾಹಿತಿ ಕೊಡೋಕ್ಕಲ್ಲಿ ಸಚಿವರುಗಳು ಎದ್ದು ಹೇಳ್ತಕ್ಕಂಥ ಸಹಜ ಇದೆ. ನಿನ್ನೆ CLP ಸಭೆ ಆಗಿದೆ, ಏನಾದರೂ ಚರ್ಚೆಗಳಾಗಿದೆ? ಏನಿಲ್ಲ, ಅಂಥದ್ದೇನಿಲ್ಲ. ಬದಲಾವಣೆ ಬಗ್ಗೆ ಕೂಡ ಯತೀಂದ್ರ ಅವರು ಮೊನ್ನೆ ಮಾತಾಡಿದರು. ಎಷ್ಟು ಹೇಳಿ ಕೇಳಿಸ್ತಾ ಇಲ್ಲ ಅಲ್ಲಿ. ಸರಿಗ ತಾವು ಯಾಕೆ ಸರ್ ನೀವೇ ಸೀನಿಯರ್ ಲೀಡರ್ ಆಗಿ ಕೇಳಿಸ್ತಾ ಇಲ್ಲ ಅಂತ? ಸೀನಿಯರ್ ಯಾಕೆ ಮಾಡಿಬಿಟ್ಟೆ ನೀನು? ಐ ಡೋಂಟ್ ಆನ್ಸರ್ ದಟ್. ಇದು ಸರಿ ಏನಂತಂದ್ರೆ ಪದೇ ಕೇಂದ್ರ ಬಗ್ಗೆ ಕಡೆ ಬಟ್ಟು ಮಾಡಿ ತೋರಿಸ್ತೀರಿ. ಕೇಂದ್ರದ ಯೋಜನೆಗಳ ಬಗ್ಗೆ ಸಂತೋಷ್ ಲಾಡೋರಿಗೆ ಮಾಹಿತಿ ಇಲ್ಲ ಅಂತ ಸಿಗ್ತಿರಬೇಕು ಹೇಳ್ಬೋದು. ನಿಮಗೆ ಅವ್ರಿಗೆ ಮಾಹಿತಿ ಇದ್ದರೆ ಕೊಡೋಕ್ಕೆ ಹೇಳಿ, ನಿಮಗೂ ಮಾಹಿತಿ ಇದ್ದರೆ ಜನಕ್ಕೆ ತಿಳಿಸಿ. ಪತ್ರಿಕಾ ಮಾಧ್ಯಮದವ್ರಿಗಂತೂ ಮಾಹಿತಿ ಇರಬೇಕಲ್ಲ. CT ರವಿಯವರು ಕೂಡ ಮಾಹಿತಿ ಇದ್ದರೆ ತಿಳಿಸ್ಲಿ. ನಿಜಾಂಶ ಏನು, ಅವ್ರು ಹೇಳಿರ್ತಕ್ಕಂಥ ಪ್ರಾಮಿಸ್ಗಳು ಓದ್ಬಿಡ್ಲಿ ಫಸ್ಟು. ಯಾವುದು ಮೋದಿ ಸಾಹೇಬ್ರು ಸರ್ಕಾರಕ್ಕೆ ಬರೋಕ್ಕಿಂತ ಮುಂಚೆ ಅವರು 1ನೇ ಮ್ಯಾನಿಫೆಸ್ಟೋ, 2ನೇ ಮ್ಯಾನಿಫೆಸ್ಟೋ, 3ನೇ ಮ್ಯಾನಿಫೆಸ್ಟೋ ಹಿಂಗೆ ಇಟ್ಕೊಂಡು ಓದ್ಬಿಡಿ. ಇವತ್ತು ದೇಶ ಯಾವ ಪರಿಸ್ಥಿತಿ ಅಲ್ಲ ಅಂತ ಅವರೇ ಹೇಳಲಿ ಅಲ್ಲ. ಅಥವಾ ನಿಮಗೆ ಗೊತ್ತಿದ್ರೆ ನೀವು ಹೇಳಿ, ಯಾಕೆ ಹೇಳಬಾರ್ದು ಜನಕ್ಕೆ? ಕೇಳಿ ಅಲ್ಲ. ಇವತ್ತು ಡಾಲರ್ ರೇಟ್ ಕೇಳಿ. ಇವತ್ತು ಕೇಂದ್ರ ಸರ್ಕಾರ ಕಪ್ಪಣ ಎಷ್ಟು ಹೋಗಿದೆ ಅಂತ ಈ ದೇಶದಿಂದ ಕೇಳಿದ್ದಾರೆ ಪ್ರಶ್ನೆ. ಕಪ್ಪಣ ಕಳೆದ 10 ವರ್ಷದಿಂದ ಈ ದೇಶದಿಂದ ಎಷ್ಟು ಹೋಗಿದೆ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥ ಉತ್ತರ ಇದು, ನಮಗೆ ಮಾಹಿತಿ ಇಲ್ಲ ಅಂಥೇಳಿ. ಯಾರು ಹೇಳಿರ್ತಕ್ಕಂಥದ್ದು? ಕೇಂದ್ರ ಸರ್ಕಾರ ಉತ್ತರ ಇದೆ, ಮಾಹಿತಿ ಇಲ್ಲ ಅಂಥೇಳಿ. 10 ವರ್ಷಕ್ಕಿಂತ ಮುಂಚೆ ನಾನು ಭಾಳ ದೊಡ್ಡ ಚೌಕಿದಾರ, ನಾನು 1 ರೂಪಾಯಿನೂ ಹೋಗೋಕ್ಕೆ ಬಿಡೋಂಗಿಲ್ಲ, ಈ ಭೂಮಿಯ ಮಣ್ಣು ಎಲ್ಲ ಅವ್ರು ಹೇಳಿದ್ರು, ಹೊರಗಿನ ದುಡ್ಡು ತರ್ತೀವಿ ಅಂತ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ಇಲ್ಲಿರೋ ದುಡ್ಡು ಎಷ್ಟು ಹೋಗಿದೆ ಅಂತ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರಿಸರ್ವ್ ಬ್ಯಾಂಕ್, ಅದೇ ಸ್ವಿಸ್ ಬ್ಯಾಂಕ್ನವ್ರು ಹೇಳ್ತಾ ಇದ್ದಾರೆ 3 ಪಟ್ಟು ಜಾಸ್ತಿ ಆಗಿದೆ. 12,000 ಕೋಟಿ ಇರ್ತಕ್ಕಂಥದ್ದು 37,000 ಕೋಟಿ ಆಗಿದೆ ಅಂತ ಸ್ವಿಸ್ ಬ್ಯಾಂಕ್ ರೆಕಾರ್ಡ್ಸ್ ಇದೆ. ಇದು ಯಾರು ಹೇಳ್ಬೇಕೀಗ? ಇದು ಯಾರು ಹೇಳ್ಬೇಕಿಂತ ಮಾಹಿತಿಗಳು ಹೇಳೋದು ಬೇಡ. ಎಕ್ಸ್ಟರ್ನಲ್ ಬಾರೋಯಿಂಗು ಸುಮಾರು 25 ಲಕ್ಷದಿಂದ 30 ಲಕ್ಷ ಕೋಟಿ ಇರ್ತಕ್ಕಂಥದ್ದು ಬರೀ ಎಕ್ಸ್ಟರ್ನಲ್ ಬಾರೋಯಿಂಗ್, ಟೋಟಲ್ ಬಾರೋಯಿಂಗ್ ಅಲ್ಲ. ಇವತ್ತು 65 ಲಕ್ಷ ಕೋಟಿಗಾಗಿದೆ ಎಕ್ಸ್ಟರ್ನಲ್ ಬಾರೋಯಿಂಗು. ಇದ್ರ ಬಗ್ಗೆ ಯಾರು ಮಾತನಾಡಬೇಕು? ಸೊ ಇಂಥ ವಿಷಯಗಳು ಮಾತನಾಡಿದ್ರೆ ನಾವು ಮಾತನಾಡ್ಬೋದು. ಸುಮ್ಮನೆ ಏನೋ ಆರ್ಕೆ ಉತ್ತರಗಳು ಕೊಟ್ಕೊಂಡ್ರೆ ನಾವು ಹೆಂಗೆ ಮಾತಾಡಕ್ಕೆ ಬರುತ್ತೆ?